ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಬೀದಿ ರಾಂದೋಲನಕ್ಕೆ ಕುಣಿದು ಕುಪ್ಪಳಿಸಿದ ಗೊಲ್ಲರ ಸಮುದಾಯ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ತಾಲೂಕು ಬೀದಿ ಬದಿ ವ್ಯಾಪಾರಿಗಳ ಸಂಘದ ತಾಲೂಕು ಅಧ್ಯಕ್ಷರಾಗಿದ್ದ ಬಶೀರ್ ಅಹಮದ್ ರವರು ಅಕಾಲಿಕ ಸಾವನ್ನಪ್ಪಿದ್ದರು. ಇವರ ಸ್ಥಾನ ತುಂಬಲು ತಾಲೂಕು ಸಮಿತಿಯಿಂದ ಸಭೆ ನಡೆಸಿ ತಾತ್ಕಾಲಿಕ ಅಧ್ಯಕ್ಷರನ್ನ ನೇಮಿಸಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ರಸ್ತೆ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿದ್ದ ದಿವಂಗತ ಬಶೀರ್ ಅಹಮದ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ನಡೆಸುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇನ್ನು ಅಗಲಿದ ಅಧ್ಯಕ್ಷರ ಸ್ಥಾನವನ್ನ ತುಂಬಲು ತಾತ್ಕಾಲಿಕವಾಗಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುವುದೆಂದು ಸಂಘದ ಗೌರವ ಅಧ್ಯಕ್ಷ ದೀಪಕ್ ಕುಮಾರ್ ಸಿಂಗ್ ರವರು ಈ ವೇಳೆ ತಿಳಿಸಿದರು. ಇವತ್ತು ನಮ್ಮ ತಾಲೂಕು ಅಧ್ಯಕ್ಷ ಬಶೀರ್ ಅವರು ಅಕಾಲಿಕವಾಗಿ ನಮ್ಮಿಂದ ದೂರ ಆಗಿದ್ದಕ್ಕೋಸ್ಕರ 4 ವರ್ಷ ತುಂಬಿ 5ನೇ ವರ್ಷಕ್ಕೆ ಕಾಲಿಡ ಮುಂಚಿತವಾಗಿ ನಮ್ಮಿಂದ ಅಗಲಿದ್ದಾರೆ. ಆ ಒಂದು ಶ್ರದ್ಧಾಂಜಲಿ ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ಬೀದಿ ಬಾದಿ ವ್ಯಾಪಾರಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಒಂದು ಶ್ರದ್ಧಾಂಜಲಿ ಕೊಟ್ಟು ಮುಂದೆ ಈ ಒಂದು ಹುದ್ದೆನ ಖಾಲಿ ಬಿಡ್ಕೊಡ್ದು ಅಂಥೇಳಿ ತಾತ್ಕಾಲಿಕವಾಗಿ ಒಬ್ಬರನ್ನ ನೇಮಕ ಮಾಡಿ ಇನ್ನೊಂದು ಮೀಟಿಂಗ್ ಒಳಗಡೆ ಎಲ್ಲರ ಅಭಿಪ್ರಾಯ ತಗೊಂಡು ಮುಂದುವರಿಸ್ಬೇಕಂಥೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಯಾವುದೇ ತೀರ್ಮಾನ ಇವತ್ತು ತಗೊಂಡಿದ್ದು ಅದು ಮುಂದಕ್ಕೆ ಹೋಗ್ತೈತೆ ಅನ್ನೋದು ವಿಚಾರ ಅಲ್ಲ. ಆ ಹುದ್ದೆನ ನಾವು ಖಾಲಿ ಬಿಡಬಾರ್ದು. ಇವತ್ತು ಮಾಡಿವಂದರೆ ಇನ್ನೊಬ್ರು ಯಾರೋ ಇದ್ದಾರೆ, ಮುಂದಿನ ಒಂದು ಮೀಟಿಂಗ್ ಒಳಗಡೆ ಎಲ್ಲರೂ ಸೇರಿ ಅವರವರ ಅಭಿಪ್ರಾಯ ಎಲ್ಲರದು ತಗೊಂಡು, ಜಿಲ್ಲೆ ಒಳಗಿರ್ತಕ್ಕಂಥ ಎಲ್ಲರ ಅಭಿಪ್ರಾಯ ತಗೊಂಡು ಯಾರು ಸಮಯ ಕೊಟ್ಟು ತಮ್ಮ ವ್ಯಾಪಾರ ಬಿಟ್ಟು ಮಾಡುವಂಥ ವ್ಯಕ್ತಿಗೆ ನಾವು ಹುಡುಕಿ ಒಬ್ಬರನ್ನ ಮಾಡಲಿಕ್ಕೆ ಮುಂದೆ ಬಂದಿದ್ದೀವಿ. ಅದನ್ನು ಮಾಡಿ ಮುಂದೆ ಬರೋಂಥ ಮೀಟಿಂಗ್ ಒಳಗಡೆ ನಮ್ಮ ವಿಚಾರಗಳು ಅವ್ರಿಗೆ ಮುಂದುವರಿಸಬೇಕೋ ಅಥವಾ ಅವ್ರು ಬೇಡ ಅನ್ಬೇಕು ಅನ್ನೋದು ವಿಚಾರ ನಮ್ಮ ಇಡೀ ಎಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಹಿರಿಯರು ಎಲ್ಲರಿಗೆ ಸೇರಿರ್ತಕ್ಕಂಥ ವಿಚಾರ. ಸದ್ಯಕ್ಕೆ ಇವತ್ತು ಯಾರು ಬಂದಿದ್ದಾರೆ ಮುಂದಕ್ಕೆ ಹೋಗಲಿ. ಅದು ಬರವಾರದಾಗ ಆಗ್ತೈತೋ ಮೀಟಿಂಗು, ಇನ್ನು 15 ದಿವಸದಾಗ ಮಾಡ್ತಾರೋ ಮಾಡಲಿ. ಅವತ್ತಿನ ದಿವಸ ತೀರ್ಮಾನ ಆಗಿದ್ದನ್ನು ನಾವು ಎತ್ತಿ ಹಿಡಿತೀವಿ. ಇನ್ನು ಬರುವ ದಿನಗಳಲ್ಲಿ ಸಂಘದ ಸಭೆ ಕರೆದು ಅಧ್ಯಕ್ಷರನ್ನ ನೇಮಕ ಮಾಡಲಾಗುವುದು. ಅಲ್ಲಿಯವರೆಗೆ ತಬ್ರೀಜ್ ರವರನ್ನ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ವೆಂಕಟೇಶ್ ರವರು ಈ ವೇಳೆ ತಿಳಿಸಿದ್ದಾರೆ. ಇವತ್ತು ಹೊಸಪೇಟೆ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಲದ ಹೊಸಪೇಟೆ ತಾಲೂಕಿನ ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ನಮ್ಮ ಹೊಸಪೇಟೆ ತಾಲೂಕಿನ ಅಧ್ಯಕ್ಷರಾಗಿದ್ದಂತಹ ಬಶೀರ್ ಅಹಮದ್ ರವರು ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು, ಅಕಾಲಿಕ ಸಾವಿಗೆ ಅವರು ತುತ್ತಾಗಿರ್ತಕ್ಕಂಥದ್ದು. ಅವರ ಸಾವಿನಿಂದ ತೆರವಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರ ಒಂದು ಸ್ಥಾನವನ್ನು ತುಂಬುವಂಥ ಒಂದು ನಿರ್ಣಯವನ್ನು ಈ ಸಭೆಯಲ್ಲಿ ಮಾಡಲಾಗಿತ್ತು. ಇದರಲ್ಲಿ ನುಡಿ ನಮನ ಕಾರ್ಯಕ್ರಮ ಹಾಗೆ ಶ್ರದ್ಧಾಂಜಲಿ ಒಂದು ಸಭೆಯನ್ನು ಸಹ ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರೂ ಕೂಡ ಚರ್ಚೆ ಒಪ್ಪಿಗೆ ಮಾಡಿಕೊಂಡು ತಬ್ರೇಜ್ ಅಂದರೆ ತಬ್ಬು ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಈ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ತಬ್ರೇಜ್ ಅನ್ನೋರನ್ನ ತಾತ್ಕಾಲಿಕವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮುಂದೊಂದು ಸಭೆಯಲ್ಲಿ ಎಲ್ಲ ಸದಸ್ಯರ ಸರ್ವಾಂಗೀಣ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಒಬ್ಬ ಶಾಶ್ವತ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಕ್ಕೆ ಸಭೆ ಒಕ್ಕೊರಲಿನಿಂದ ತೀರ್ಮಾನಿಸಿತು. ಈ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಕುಮಾರ್ ಅವರಿದ್ದರು, ಜಿಲ್ಲಾ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ದೀಪಕ್ ಕುಮಾರ್ ಸಿಂಗ್ ಅವರಿದ್ದರು,
ತಾಲೂಕು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ದಸ್ತಗೀರ್ ಖಾನ್ ಅವರು, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ರಾಜು ಬರ್ಕಾತಿ ಅವರು ಸೇರಿದಂತೆ ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಸಭೆ ಯಶಸ್ವಿಯಾಗಿ ನಡೆದಿದೆ. ಮುಂದಿನ ದಿನಗಳಲ್ಲಿ ವ್ಯಾಪಾರಿಗಳ ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಅನುಭವಿಸ್ತಕ್ಕಂಥ ಕಷ್ಟಗಳು, ನೋವುಗಳು, ಕುಂದು ಕೊರತೆಗಳಿಗೆ ಸಂಬಂಧಪಟ್ಟಂತೆ ಇಡೀ ನಮ್ಮ ಟೀಮ್ ಏನಿದೆ ಅಂದರೆ ಹೊಸಪೇಟೆ ತಾಲೂಕು ಟೀಮು ಒಗ್ಗಟ್ಟಿನಿಂದ ಆ ಸಮಸ್ಯೆಗಳಿಗೆ ಜೊತೆಯಾಗಿರ್ತಕ್ಕಂಥದ್ದು, ಜೊತೆಗೆ ನಮ್ಮ ಸರ್ಕಾರದ ಕಾನೂನುಗಳು, ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಒಂದು ನಿಯಮಗಳೇನಿದ್ದಾವೆ ಎಲ್ಲವನ್ನು ಕೂಡ ನಾವು ನಮ್ಮ ಒಂದು ವ್ಯಾಪಾರದಲ್ಲಿ ಅಳವಡಿಸಿಕೊಂಡು ಈ ಕಡೆ ಒಂದು ಕಾನೂನು ಕೂಡ ಉಲ್ಲಂಘನೆ ಆಗ್ಲಾರ್ದಂಗೆ, ಮತ್ತೊಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರ್ದಂಗೆ ನಮ್ಮ ಜೀವನ ನಡಿಬೇಕು, ವ್ಯಾಪಾರನೂ ಸಾಗಬೇಕು ಅಂತಕ್ಕಂಥ ಒಂದು ನಿಲುವು ನಮ್ಮೆಲ್ಲ ಬೀದಿ ವ್ಯಾಪಾರಿಗಳ ಒಂದು ಒಕ್ಕೊರಲಿನ ಒಂದು ತೀರ್ಮಾನವಾಗಿತ್ತು. ಹೊಸಪೇಟೆ ತಾಲೂಕು ಕಮಲಾಪುರ ಹೋಬಳಿ ವ್ಯಾಪ್ತಿಗೆ ಬರುವ ಸೀತಾರಾಮ ತಾಂಡದಲ್ಲಿ ಲಂಬಾಣಿ ಸಮುದಾಯದಿಂದ ಕೃಷ್ಣ ಜನ್ಮಾಷ್ಟಮಿ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ 2 ದಿನಗಳ ಕಾಲ ಕೃಷ್ಣ ದೇಗುಲದಲ್ಲಿ ವಿವಿಧ ಧಾರ್ಮಿಕೋತ್ಸವ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಹೀಗೆ ಸೀತಾರಾಮ ತಾಂಡದಲ್ಲಿನ ಸೇವಾಲಾಲ್ ಹಾಗೂ ಮಾರಿಯಮ್ಮ ದೇಗುಲದಲ್ಲಿ ಕೃಷ್ಣನ ಭಾವಚಿತ್ರವನ್ನಿರಿಸಿ ಭಜನೆ ಮಾಡುವ ಮೂಲಕ ಭಕ್ತಿ ಸಮರ್ಪಿಸಲಾಯಿತು. ಅದೇ ರೀತಿ ಗಂಗಾ ಸ್ಥಳಕ್ಕೆ ತೆರಳಿ ಗಂಗಾ ಪೂಜೆ ನಡೆಸಿ ವಾದ್ಯಗೋಷ್ಠಿಗಳೊಂದಿಗೆ ಮೆರವಣಿಗೆಯ ಮೂಲಕ ಸಾಗಿಸಿ ತಂದು ಹೋಮ ಹವನಾದಿಗಳನ್ನ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. या कुंदेन्दु तुषारहारधवल या शुभ्रवस्त्रानुत या वीणवरदण्डमण्डितकर या श्वेत पद्मासन या ब्रह्मचितशंकर प्रभृति विद्ये
घड़ी चढ़ी कानून आओ जो देख काय भाटावेन बेटोची काय आखी खोलन देख बरं काय कलिंग बेटोरोची श्रीमन नारायण जगत रक्षक अनाथ रक्षक आपद बांधवाची प्रभु बरं देख आज देखो रोहिणी नक्षत्र नवमी ನೋಡಿ 9 ದಿವಸದಿಂದ ನಮ್ಮ ಜನದಾಗ ಕಸಂಜಿ ಕಾನುಬಾ ಅಂತ ಹೇಳ್ತಾರೆ. ಕಸಂಜಿ ಕಾನುಬಾ ಅಂತೇಳಿ ನಮ್ಮ ಲಮ್ಮಾಣೆ ಜನದಾಗ ಹೇಳ್ತಾರೆ. ಆದರೆ ನಮ್ಮ ಜನದಾಗ ಬಂದಿರತಕ್ಕಂಥ ನಮ್ಮ ಲಮ್ಮಾಣೆ ಜನಗಳಿಗೆ ಮೂಲ ದೇವರು ಶ್ರೀಕೃಷ್ಣ ಪರಮಾತ್ಮ. ಮೂಲ ದೇವರು ಶ್ರೀಕೃಷ್ಣ ಪರಮಾತ್ಮ ನಮಗೆಲ್ಲ ನಮ್ಮ ಜನ ಎಲ್ಲಿವರೆಗಿದ್ರೆ ಅಲ್ಲಿವರೆಗೆ ನಮ್ಮ ಈ ದೇವರದೇ ಫಸ್ಟ್ ಪೂಜೆ. ಎಲ್ಲ ಜನ ತಿರುಪತಿಗೆ ಹೋಗಿ ಎಲ್ಲ ಅಲ್ಲಿಂದ ಬಂದು ಇದ್ರಂಗೆ ಹೋಮ ಹಾನ್ಯ ಮಾಡ್ತಾರೆ ಎಲ್ಲ ಊರಲ್ಲಿ ಶ್ರಾವಣ ಮಾಸದಾಗ. ಆದ್ರಂಗೆ ನಮ್ಮೂರಲ್ಲಿ ಪರಂಪರೆಯಿಂದ ಬಂದುಬಿಟ್ಟೈತ್ರಿ. ನಮ್ಮ ತಾತ ಮುತ್ತಾತನಿಂದ ಬಂದೈತೆ. ಮನೆ ಮುಂದೆ ಮಾಡ್ತಿದ್ವಿ ನಾವು. ಮನೆ ಮುಂದೆ ಮಾಡಿ 3 ದಿನ ಕಾರ್ಯಕ್ರಮ ಎಲ್ಲ ಮಾಡ್ತಿದ್ವಿ ಇದ್ರಂಗೆ ಹೋಮ ಹಾನ್ಯ. ಮನೆ ಮುಂದೆ ಬೇಡ ಅಂತೇಳಿ ಇಲ್ಲಿ ಒಂದು ದೇವಸ್ಥಾನ ಕಟ್ಟಿಸಿ ಆನಂದ್ ಸಿಂಗ್ ಸಾರ್ ಮ್ಯಾಗ ಗೋಪುರ ಕಟ್ಸ್ಕೊಟ್ರು. ಈ ಉಳುಕಿದ್ದೆಲ್ಲ ನಾವೇ ಏನೋ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಈ ಥರ ಮಾಡಾಕತ್ತೀವಿ. ಪರಮಾತ್ಮಂದು ಹೋಮ ನಿನ್ನೆ ಬ್ರಾಹ್ಮರಿ ಕರೆಸಿ ನಾವು ಎಲ್ಲ ಏನಿರ್ತಕ್ಕಂಥ ಪರಮಾತ್ಮಂದು ಗುಡಿ ಎಲ್ಲ ನಾವು ಹೋಗೋದಲ್ಲ. ನಿನ್ನೆ ಹೋಗಿಲ್ಲ. ಅವ್ರಲಿಂದನೇ ಅಭಿಷೇಕ ಪೂಜೆ ಪುಷ್ಪ ಒಳ್ಳೆಯದು ಕೆಟ್ಟದು ನವಗ್ರಹ ಮತ್ತು ಸುದರ್ಶನ ಚಕ್ರ ಹೋಮ ಎಲ್ಲ ಅವ್ರು ಮಾಡಿ ಹೋದ್ಮೇಲೆ ರಾತ್ರಿ 12:30 ಗಂಟೆಗೆ ನಮ್ಮ ಹೋಮ ನಮ್ಮ ಕೈಲಿಂದ ನಾವು ಮಾಡಿದ್ದೀವಿ. ನನ್ನ ಕೈಲಿಂದನೇ ನಾವು ಹೋಮ ಮಾಡ್ತೀವಿ. ಮತ್ತು ಈಗ ನಾವು ಗಂಗೆಗೆ ಹೋಗಿ ಗಂಗಾ ಪೂಜೆ ಮಾಡಿ ಮತ್ತು ಕಳಸ ಮತ್ತು ಕುಂಭ ಎಲ್ಲ ತಗೊಂಬಂದು ಸ್ವಾಮಿ ಸನ್ನಿಧಾನದಲ್ಲಿ ಇಟ್ಟು ಮತ್ತು ನಮ್ದ್ರಾಗ ಕಾಟಿ ಅಂತಾರೆ ಜಂಡ ಪರಮಾತ್ಮಂದು ನಿಶಾನಿ ತೊಗೊಂಬರ್ತೀವಿ. ಪರಮಾತ್ಮ ನಿಶಾನಿ ತೊಗೊಂಡು ಕಳಸ ಮತ್ತು ಎಲ್ಲ ಆರತಿ ತಟ್ಟಿ ಕುಂಭ ಎಲ್ಲ ತೊಗೊಂಬಂದು ಸ್ವಾಮಿ ಸುತ್ತ ಪ್ರದಕ್ಷಿಣೆ ಮಾಡಿ ಹೋಮ ಹನ್ಯ ಮಾಡ್ತೀವಿ. ಹೋಮ ಹನ್ಯ ಮಾಡಿ ಈ ಥರನೇ ನಮ್ಮ ಕುಲದೇವರು ಅಂತೇಳಿ ನಾವು ಈ ಥರ ಮೊದಲಿಂದ ಮಾಡ್ಕೊಂಡು ಬಂದೀವಿ. ಪರಮಾತ್ಮ ನಮಗೆ ಸದಾ ಕಾಪಾಡ್ಕೊಂತ ಬಂದಿದ್ದಾನೆ. ಸರ್, ನಮ್ಮ ಹೆಸರು ಶಿವ ಅಂತೇಳಿ. ಸೀತಾರಾಮ್ ತಾಂಡ ಗ್ರಾಮದಲ್ಲಿ ಶ್ರೀಕೃಷ್ಣ ದೇವಸ್ಥಾನ ಇದೆ. ಇದು ಹಿಂದಿನ ಪುರಾತನದಿಂದ ಈ ಪೂಜೆ ಕಾರ್ಯಕ್ರಮ ಬಂದಿದೆ. ಯಾವ ಥರ ಅಂದರೆ ಇಂದು ನಮ್ಮ ತಾತ ಮುತ್ತಾತನರಿಂದ ಮನೆ ಹತ್ರನೇ ಈ ಕಾರ್ಯಕ್ರಮ ಅದೇ ಕಾರ್ಯಕ್ರಮ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ 2 ದಿನ ಕಾರ್ಯಕ್ರಮ ನಡೀತಿತ್ತು. ಯಾವ ಕಾರಣಕ್ಕಪ್ಪ ಅಂದರೆ ಈ ಕಾರ್ಯಕ್ರಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಧರ್ಮ ರಕ್ಷಣೆಗಾಗಿ, ಧರ್ಮದ ಬೋಧನೆಗಾಗಿ ಪರಮಾತ್ಮ ಶ್ರೀಕೃಷ್ಣ ಈ ಅವತಾರದಲ್ಲಿ ಶ್ರೀಕೃಷ್ಣವನಾಗಿ ಹುಟ್ಟಿ ಬಂದು ದುಷ್ಟರ ಸಂಹಾರಕ್ಕೆ ಬಂದು ಈ ದಿನದಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ತಿದ್ವಿ. ಇಂದಿನಿಂದನೂ ಹಲವಾರು ವರ್ಷಗಳಿಂದ ಈ ಹಬ್ಬವನ್ನು ನಾವು ಆಚರಿಸ್ಕೊಂತ ಬಂದಿದ್ವಿ. ಪ್ರತಿ ಲಂಬಾಣಿ ತಾಂಡಗಳಲ್ಲಿ
ಸೀತಾರಾಮ ತಾಂಡ ಒಂದೇ ಅಲ್ವಾ, ಪ್ರತಿಯೊಂದು ಲಂಬಾಣಿ ಜನಾಂಗ ತಾಂಡಗಳು ಎಲ್ಲಿದ್ದಾವೆ ಎಲ್ಲ ತಾಂಡಗಳಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾನೆ ಬರ್ತಿರ್ಬೋದು. ಈ ಹಬ್ಬ ಮತ್ತು ನಮ್ಮ ಸೇವಾಲಾಲ್ ಪುರಾತನ ನಮ್ಮ ಲಂಬಾಣಿ ಜನಾಂಗದ ಕುಲದೇವರಾದ ಸೇವಾಲಾಲ್ ಹಾಗೂ ಶ್ರೀಕೃಷ್ಣ ಪರಮಾತ್ಮ ಎರಡು ಒಂದೇ ಸ್ವರೂಪ. ಯಾವ ಥರ ಅಂದರೆ ಸೇವಾಲಾಲು ಕೂಡ ಗೋ ಆಕಳು ಎಲ್ಲನೂ ಸಾಕುವ ಭಕ್ತನಾಗಿದ್ದ. ಶ್ರೀಕೃಷ್ಣ ಪರಮಾತ್ಮನು ಅದೇ ರೀತಿಯಲ್ಲಿ ಪಾಲಿಸ್ಕೊಂಡಿಂದ ಬಂದ. ಆ ರೀತಿಯಲ್ಲಿ ಎರಡು ಒಬ್ಬರೇ ಅಂತೇಳಿ ಪರಿಗಣಿಸಬಹುದು, ಒಬ್ಬರೇ ಅಂತೇಳಿ ನಿರ್ಧಾರ ಮಾಡಬಹುದಾಗುತ್ತೆ. ಹೊಸಪೇಟೆಯ ಮಾರಿಕಾಂಬಾ ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳಾ ಶಕ್ತಿ ಸಂಘದಿಂದ 2 ದಿನಗಳ ಕಾಲ ನಗರದ ವಿವಿಧ ಏರಿಯಾದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೈಗೊಳ್ಳಲಾಗಿತ್ತು. ಈ ವೇಳೆ ವೈದೇಹಿ ಆಸ್ಪತ್ರೆಯ ವೈದ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿಕೊಡಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ರಸ್ತೆ ಸಿರಿಸನಕಲ್ಲು ಏರಿಯಾದಲ್ಲಿ ವೈದೇಹಿ ಆಸ್ಪತ್ರೆಯ ವೈದ್ಯರಿಂದ ಹೃದಯ ಸಂಬಂಧಿ ನರರೋಗ ಸಮಸ್ಯೆ, ಕ್ಯಾನ್ಸರ್ ತೊಂದರೆ, ಎಲುಬು ಕೀಲು ತೊಂದರೆ ಹಾಗೂ ಕಿಡ್ನಿ ಸಮಸ್ಯೆ ಕುರಿತು ತಪಾಸಣೆ ನಡೆಸಿ ಉಚಿತ ಮಾತ್ರೆಗಳನ್ನು ವಿತರಿಸಿ ವೈದ್ಯಕೀಯ ಸಲಹೆ ನೀಡಿದರು. ನನ್ನ ಹೆಸರು ಮಲ್ಲಿಕಾರ್ಜುನ. ನಾನು ವೈದೇಹಿ ಆಸ್ಪತ್ರೆಯ ಕ್ಯಾಂಪ್ ಕೋಆರ್ಡಿನೇಟ್ರು. ಬಳ್ಳಾರಿ, ರಾಯಚೂರು, ಕೊಪ್ಪಳ ಮತ್ತು ಹೊಸಪೇಟೆ ಈ ಭಾಗಗಳಲ್ಲಿ ನಾನು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿ ಅವ್ರಿಗಿರ್ತಕ್ಕಂಥ ದೊಡ್ಡ ಸರ್ಜರಿ, ಸೂಪರ್ ಸ್ಪೆಷಾಲಿಟಿ ಸರ್ಜರಿ ಅಂತ ಕರಿತೀವಿ. ಹೃದಯ ರೋಗ, ಕ್ಯಾನ್ಸರ್, ನರಕ್ಕೆ ಸಂಬಂಧಿಸಿದಂಥ ಸ್ಪೈನಲ್ ಕಾರ್ಡ್, ನೀ ರಿಪ್ಲೇಸ್ಮೆಂಟ್, ಕಿಡ್ನಿ ಸ್ಟೋನ್, ಬ್ರೈನ್ ಟ್ಯೂಮರ್ ಇಂಥ ದೊಡ್ಡ ದೊಡ್ಡ ಆಪ್ರೇಷನ್ಗಳನ್ನು ಅವರ BPL ಕಾರ್ಡು ಅಥವಾ ಅವರ APL ಕಾರ್ಡು, ಯಶಸ್ವಿನಿ ಕಾರ್ಡು ಅಥವಾ ಉಳಿದಂತೆ ಯಾವುದಾದರೂ ಇನ್ಶೂರೆನ್ಸು ಇಂಥ ಸ್ಕೀಮ್ಗಳಲ್ಲಿ ಅವರಿಗೆ ಉಚಿತವಾಗಿ ಆಪ್ರೇಷನನ್ನು ಮಾಡುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅದರಲ್ಲಿ ಹೊಸಪೇಟೆ ಭಾಗದಲ್ಲಿ ನಮ್ಮ ಸರಳ ಕಾವ್ಯ ಮೇಡಮ್ ಅವರು ನಿನ್ನೆ ಮತ್ತು ಇವತ್ತು 2 ಕ್ಯಾಂಪ್ಗಳನ್ನು ಮಾಡಿ ಜನರಿಗೆ ಒಳ್ಳೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅವರ ಬಡವರ ಕಾಳಜಿಗಾಗಿ ಬಡವರ ಎಲ್ಲಿದ್ದಾರೋ ಅಲ್ಲೇ ಕ್ಯಾಂಪ್ಗಳನ್ನು ಆರ್ಗನೈಸ್ ಮಾಡಿದ್ದು ತುಂಬ ಸಂತೋಷ ಆಯಿತು. ಯಾಕಂತಂದರೆ ತುಂಬ ಜನ ಬಂದರು, ಅವ್ರಿಗೆ ಗೊತ್ತಿಲ್ಲ ನನಗೆ ಇಂಥದ್ದಿದೆ, ನಾನು ಇಂಥಲ್ಲಿ ಹೋಗ್ಬೇಕು, ಇಂಥದ್ದೊಂದು ಆಸ್ಪತ್ರೆ ಇದೆ, ನಾವು ಇಂಥಲ್ಲಿ ಹೋದ್ರೆ ನಮಗೆ ಕಡಿಮೆ ಆಗುತ್ತೆ ಅನ್ನೋದು ವಿಚಾರನೇ ಗೊತ್ತಿಲ್ಲ. ಕೆಲವರಿಗೆಲ್ಲ ಸುಮಾರು 7-8 ಪೇಷಂಟ್ ಬಂದಿದೆ, ಬೆಂಗಳೂರಿಗೆ ಬರ್ತಕ್ಕಂಥ ಪೇಷಂಟ್. ಅವು ಹೆಚ್ಚಿನ ಚಿಕಿತ್ಸೆ ಬೇಕು ಅವರಿಗೆ, ಅಂಥವ್ರು ಕೂಡ ನಮಗೆ ಸಿಕ್ಕರು. ಯಾಕಂದರೆ ಇಲ್ಲೆಲ್ಲ ಸುಮಾರು 1-1.5 ಲಕ್ಷ ಕಳ್ಕೊಂಡು ಆಮೇಲೆ ಬೆಂಗಳೂರಿಗೆ ಬಂದರೂ ಕೂಡ ಅವ್ರಿಗೆ ಉಪಯೋಗ ಆಗೋದಿಲ್ಲ. ಇವತ್ತು ಬಂದಿದ್ದು ಇವ್ರ ಮುಖಾಂತರ ಮತ್ತು ನಮ್ಮ ವೈದೇಹಿ ತಂಡ, ನಮ್ಮ ಡಾಕ್ಟರ್ಸ್ ಏನಿದ್ದಾರಲ್ಲ ಅವರು ತುಂಬ ಚೆನ್ನಾಗಿ ಎಲ್ಲರಿಗೂ ಸ್ಪಂದನೆಯನ್ನು ಕೊಟ್ಟು ನಿಧಾನವಾಗಿ ಕೌನ್ಸಿಲಿಂಗನ್ನು ಮಾಡಿದರು. ಇದು ಈ ಮೇಡಮ್ ಏನು ಹೇಳ್ತಿದ್ದಾರೆ, ಇದನ್ನು ನಾನು ಮುಂದುವರಿಸ್ತೀನಿ ಸರ್, ನಮಗೆ ಹೆಲ್ಪ್ ಮಾಡಿರಿ. ನಾನು ಸುಮಾರು ಇವತ್ತು ನಾವು 210-215 ಜನರಿಗೆ ನಾವು OPDಯನ್ನು ನೋಡಿದ್ದೀವಿ. ಅದರಲ್ಲಿ ಸುಮಾರು 8ರಿಂದ 9 ಜನ ಬೆಂಗಳೂರಿಗೆ ಬರೋಕ್ಕೆ ಹೇಳಿದ್ದೀವಿ. ಏನಿದೆ ಡಿಸೀಸ್? ಡಿಸೀಸ್ ಕೆಲವರಿಗೆಲ್ಲ ನೀ ರಿಪ್ಲೇಸ್ಮೆಂಟ್ ಇದೆ, ಕೆಲವರಿಗೆಲ್ಲ ಹಿಪ್ಪು ಜಾಯಿಂಟು ಡ್ಯಾಮೇಜ್ ಆಗಿದೆ, ಕೆಲವರಿಗೆ ನರದ್ದು ಪ್ರೆಸ್ ಆಗಿ ಅವರಿಗೆ ನ್ಯೂರೋ ಸರ್ಜರಿ ಅವಶ್ಯಕತೆ ಇದೆ. ಅಂಥ ಪೇಷಂಟ್ಗೆಲ್ಲ ನಾನು ನಂಬರ್ ಕೊಟ್ಟಿದ್ದೀನಿ. ಅವ್ರಿಗೆ ಏನೇನು ಡಾಕ್ಯುಮೆಂಟೇಷನ್ ಬೇಕು ಅದನ್ನೆಲ್ಲ ಹೇಳಿದ್ದೀನಿ. ಅದನ್ನು ವ್ಯವಸ್ಥೆ ಮಾಡಿಸ್ಕೊಂಡು ಬನ್ನಿ, ನಿಮಗೆ ಉಚಿತವಾಗಿ ಆಪರೇಷನ್ ಮಾಡಿಸುವಂಥ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ. ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥ ನೀವು ಯಾರಾದರೂ ಇದ್ದರೂ ಕೂಡ ನೀವು ಅಲ್ಲಿ ಏನಾದರೂ ಇಂಥ ಪ್ರಾಬ್ಲಮ್ ಇತ್ತು ಅಂತಂದರೆ, ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ನೀ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಇಂಥವೇನಾದರೂ ಇದ್ದರೆ ದಯವಿಟ್ಟು ಸಂಪರ್ಕ ಮಾಡಿರಿ. ನೀವು ನಮ್ಮ ವೈದ್ಯರಿಗೆ ಬಂದರೆ ನಿಮಗೆ ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳ್ತೀನಿ. ವೈದ್ಯ ಅಂತಕ್ಕಂಥ ಆಸ್ಪತ್ರೆ ಇಡೀ ಕರ್ನಾಟಕದಲ್ಲಿ ಅದು ಕೂಡ ತುಂಬ ದೊಡ್ಡದಾದಂಥ ಆಸ್ಪತ್ರೆ ಆಗಿರುತ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಿಂದ ವಿಶೇಷವಾಗಿ ವೃದ್ಧರಿಗೆ ಹಾಗೂ ವಿಕಲಾಂಗರಿಗೆ ಅನುಕೂಲವಾಗಿರುವುದು ತೃಪ್ತಿ ತಂದಿದೆ ಎಂದು ಸಂಘದ ಅಧ್ಯಕ್ಷೆ ಸರಳ ಕಾವ್ಯರವರು ಈ ವೇಳೆ ತಿಳಿಸಿದ್ದಾರೆ. ನಮಸ್ಕಾರ. ಮಾರಿಕಾಂಬಾ ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳಾ ಶಕ್ತಿ ಸಂಘದಿಂದ ಇವತ್ತು ಸಿರ್ಸಿ ಮಾರಿಕಾಂಬಾ ಕಡೆಯಿಂದ 88 ಮೊದಲಾಪುರದ್ದು ನಿನ್ನೆ ಮುಗಿಸಿದ್ವಿ. ಇವತ್ತು ಸಿರ್ಸಿನಕಲ್ಲಲ್ಲಿ 24ನೇ ವಾರ್ಡಲ್ಲಿ ನಾವು ಮನೆ ತಪಾಸಣೆ ಎಲ್ಲರಿಗೂ ನಿನ್ನೆ ಹೋಗಿ ಪಾಂಪ್ಲೆಂಟ್ಸ್ ಹಂಚ್ಬಿಟ್ಟು ಇವತ್ತು ಸುಮಾರು 100 ಹೆಚ್ಚಿನ ಮೇಲೆ ಬಂದಿದ್ದಾರೆ. ಆದರೂ
ಇವತ್ತು ಪೂಜೆ ಪುನಸ್ಕಾರ ಇದ್ರೆ ಕೂಡ ಜನ ಟೈಮ್ ಕೊಟ್ಟು ಬರ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಮಟ್ಟಿಗೆ ಬರ್ತಾನೆ ಇದ್ದಾರೆ. ಆ ಮನೆಗೆ ಹೋಗಿ ಎಷ್ಟು ಜನ ಇವತ್ತು ರೋಗಿಗಳು ಎಷ್ಟು ಕಷ್ಟದಿಂದ ಇದ್ದಾರೆ ನಾನು ನೋಡಿ ಇವತ್ತು ತುಂಬಾ ಬೇಜಾರಾಯಿತು. ಆದರೂ ನಾವು ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವ್ರ ಕಷ್ಟಗಳು ಹೇಳ್ಕೊಂಡು ಅವರು ಕೆಲವೊಂದು ಆಪ್ರೇಷನ್ಗಳಿಗೆ ಬೆಂಗಳೂರಲ್ಲಿ ಸಾರಿಗೆ ನಂಬರ್ ತೊಗೊಂಡು ಅಲ್ಲಿ ಫ್ರೀ ಚಿಕಿತ್ಸೆ ಕೊಡಲಿಕ್ಕೆ ಸಾರ್ ಏರ್ಪಾಟ್ ಮಾಡಿದ್ದಾರೆ. ತುಂಬಾ ಸಂತೋಷ ಆಯಿತು. ನಾನು ಇಷ್ಟು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ತುಂಬಾ ಸಂತೋಷ ಆಯಿತು. ಎಲ್ಲರೂ ಕಷ್ಟದಲ್ಲಿದ್ದಾರೆ. ಅವ್ರವ್ರ ನೋವುಗಳೆಲ್ಲ ಹೇಳ್ಕೊಂಡು ಇವತ್ತು ಈ ಬಂದಿದ್ದಕ್ಕೆ ತುಂಬ ಉಪಕಾರ ಆಯ್ತು ಅಂತ ತುಂಬ ಜನ ಕೈ ಮುಗಿದ್ರು. ವಯಸ್ಸಾದವರೆಲ್ಲ ನೋಡಿ, ವಯಸ್ಸಾದ್ಮೇಲೆ ಒಬ್ಬೊಬ್ಬರೇ ಅಜ್ಜಿಯರು ಬರ್ತಾ ಇದ್ದಾರೆ. ಆದರೆ ಅಜ್ಜಿಯರು ಬರಬೇಕಾದ್ರೆ ಅವ್ರ ಮಕ್ಕಳು ಇರಲ್ಲ, ಯಾರು ಇರಲ್ಲ, ಅವರು ಒಬ್ಬರೇ ಬರ್ತಿದ್ದಾರೆ. ನಾವು ಹೆಂಗೆ ಹೋಗಬೇಕು ಅಂತ ಕೇಳ್ತಿದ್ದಾರೆ ತೋರಿಸ್ಲಿಕ್ಕೆ. ಅದಕ್ಕೂ ಕೂಡ ನಮ್ಮ ಹುಡುಗರು ಟೀಮ್ ಎಲ್ಲ ಇದ್ದು, ಚೇತು ಚಂದ್ರು ಟೀಮ್ ಎಲ್ಲ ಸೇರಿ ಆ ಅಜ್ಜಿಯವರಿಗೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನಾವು ಚೆಕಪ್ ಮಾಡಿಸ್ತೀವಿ ಅಂತೇಳಿ ಎಲ್ಲ ರೈಟಲ್ಲಿ ಬರ್ಸ್ಕೊಂಡಿದ್ದಾರೆ. ತುಂಬ ಬಡವರಿದ್ದಾರೆ. ಹೀಗೆ ಎಲ್ಲರೂ ತಂದೆ ತಾಯಿಗೆ ದಯಮಾಡಿ ಅವ್ರಿಗೆ ಸಹಕಾರ ಕೊಡಿ. ಆ ಥರ ಬಿಡಬೇಡಿ ಒಬ್ಬರಿಗೆ ದಯಮಾಡಿ. ಇದು ನನಗೆ ತುಂಬ ಬೇಜಾರಾಗಿದ್ದಂದರೆ ಅವರು ವಯಸ್ಸಾದವ್ರು ಬರ್ತಾರೆ, ನಮ್ಗೆ ಯಾರು ಇಲ್ಲಮ್ಮ, ನಾನು ಬರಬೇಕು ತೋರಿಸ್ಬೇಕು ಸುಮ್ಮನೆ ಹಿಡ್ಕೊಂಡ್ಬರ್ತಾರೆ. ಅವ್ರ ತಂದೆ ತಾಯಿ ಜೊತೆಗೆ ಆ ತಂದೆ ತಾಯಿನೇ ದೇವ್ರು ಅಂತಾರೆ. ಆ ತಂದೆ ತಾಯಿ ದೇವ್ರನ್ನೇ ನೀವು ಹೊರಗಡೆ ಬಿಡ್ತೀರಂದ್ರೆ ನಂಗೆ ತುಂಬಾ ಬೇಜಾರಾಗ್ತಿದೆ. ಅವ್ರಿಗೆ ಫಸ್ಟ್ ಮರದಿ ಕೊಡಿ. ಅವ್ರು ಕರ್ಕೊಂಡು ಬಂದು ಅವ್ರ ಕಷ್ಟಗಳು ಏನಂತ ತಿಳ್ಕೊಂಡು ಒಳ್ಳೆ ಕಡೆ ಹಾಸ್ಪಿಟ್ಲಿಗೆ ತೋರಿಸಿ, ಆಗಿಲ್ಲ ಅಂದರೆ ನಮ್ಮ ಕಡೆನೂ ಫೋನ್ ಮಾಡಿ ನಾವು ಹೇಳ್ತೀವಿ. ಸಾರ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಇದು ಮಾಡ್ತಿದ್ದಾರೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಮಾರಿಕಮ್ಮ. ಹೊಸಪೇಟೆ ತಾಲೂಕು ಯಾದವ ಸಮಾಜದಿಂದ ದಿನಾಂಕ 27ರಂದು ಕೃಷ್ಣ ಜನ್ಮಾಷ್ಟಮಿ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವೇಣುಗೋಪಾಲ ದೇವಸ್ಥಾನದಿಂದ ಪ್ರಮುಖ ರಸ್ತೆಗಳಲ್ಲಿ ಕೃಷ್ಣನ ವಿಗ್ರಹದ ಮೆರವಣಿಗೆ ನಡೆಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಪ್ರಾರಂಭದಲ್ಲಿ ಪಟೇಲ್ ನಗರದಲ್ಲಿ ಬರುವ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗೊಲ್ಲರ ಸಮುದಾಯದಿಂದ ಗೋಪೂಜೆ ನಡೆಸಲಾಯಿತು. ಬಳಿಕ ಸಿಂಗರಿಸಿದ ವಾಹನದಲ್ಲಿ ಕೃಷ್ಣನ ವಿಗ್ರಹ ಇರಿಸಲಾಗಿ ಬಿಜೆಪಿ ಯುವ ಮುಖಂಡ ಸಿದ್ಧಾರ್ಥ್ ಸಿಂಗ್ ರವರಿಂದ ಪೂಜೆ ಸಲ್ಲಿಸಲಾಯಿತು. ಬಳಿಕ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು.
ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಂದೋಲನಕ್ಕೆ ಕುಣಿದು ಕುಪ್ಪಳಿಸಿದ ಗೊಲ್ಲರ ಸಮುದಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.